ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋನ್ ಆರ್ಟಿಸ್ಟ್. ಓಕೆ ಗಾಯ್ಸ್, ಇವತ್ತು ಸಂಡೇ 27th ಏಪ್ರಿಲ್. ಇವತ್ತು ವ್ಲಾಗ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಏನಿಲ್ಲ, ಸುಮ್ಮನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನೆಲಮಂಗ್ಲಕ್ಕೆ ಹೋಗಬೇಕು, ಸ್ವಲ್ಪ ಕೆಲಸಗಳವೆ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಏನು ಕೆಲಸಗಳು ಎಲ್ಲ ಹೇಳ್ತೀನಿ. ವೀಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಆಲ್ರೆಡಿ ಇವಾಗ ಸಂಡೇ ಅಂತ ನಿಧಾನಕ್ಕೆ ಎದ್ದು ಬೆಳಗ್ಗೆ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹೋಗಿಲ್ಲ. ಅದಕ್ಕೆ ಅಮ್ಮ ಅಂತ ಬೆಳಗ್ಗೆ ಬೈಸ್ಕೊಂಡಿದ್ದೀನಿ. ಅಮ್ಮ ಒಂದೇ ಹೋಗಿ ಬಂತು ಪಾಪ. ಲೇಟಾಗಿ ಎದ್ದೆ, 8:30 ಎದ್ದು ಸ್ವಲ್ಪ ಕೆಲಸ ಮಾಡಿಕೊಟ್ಟು ಕೂಲ್ ಮಾಡೋಣ ಅಂತ. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಟಿಫನ್ ಮಾಡಿಕೊಂಡು ಓಡ್ತೀನಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಕೀಪ್ ವಾಚಿಂಗ್. ಅಮ್ಮ ಓದ್ತಾ ಇದ್ದೀನಿ ಇವಾಗ ಅಂತ ಬಸ್ ಚಾರ್ಜಿಗೆ ದುಡ್ಡು ಕೊಡ್ತಾವೆ. ದುಡ್ಡು ಕೊಡ್ರಿ ಅಂದರೆ 20 ರೂಪಾಯಿ ಆಟೋ ಚಾರ್ಜಿಗೆ ಕೊಟ್ಬಿಟ್ಟು 10 ರೂಪಾಯಲ್ಲಿ ಏನಾರ ತಿನ್ಕೊಂಡು ಹೋಗು ಅಂತ ಅಂತಾರೆ. ನೋಡಿರಿ ಜನ ಬರೀಗೈಯಾಗಿ ಹೋಗ್ಬಾರ್ದಂತ ಅಂತೆ. ಬಾಯಮ್ಮ. ಫೈನಲಿ ನೆಲಮಂಗ್ಲಕ್ಕೆ ಬಂದು ಬೇಕ್ರಿಗೆ ಬಂದಿದ್ದೀನಿ. ಇಲ್ಲಿ ಕೇಕ್ನ ಆರ್ಡ್ರ್ ಮಾಡಿ ಪಾರ್ಸಲ್ ಮಾಡಿಸ್ತಾ ಇದ್ದೀನಿ. ಕೇಕ್ ಏನಕ್ಕೆ ಅಂತ ಕನ್ಫ್ಯೂಸ್ ಆಗಿಬಿಡಿ, ಹೇಳ್ತೀನಿ. ಹಂಗೆ ವೀಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಆಯ್ ಮಾಡಿರಿ. ಇವರು ನಮ್ಮ ರಾಮಣ್ಣ ಅಂತ. ನಾವು ಯಾವಾಗಲೂ ಇವ್ರ ಬೇಕ್ರಿಗೆ ಬರ್ತಾಯಿದ್ವಿ PU ಅಲ್ಲಿದ್ದಾಗ. ಇವಾಗಲೂ ಅಲ್ಲಿಗೆ ಬರ್ತಾಯಿದ್ದೀವಿ. ಈಗ ಈ ಕೇಕ್ ತೊಗೊಂಡು ನಮ್ಮ ಅಕ್ಕವ್ರ ಮನೆಗೆ ಹೋಗೋಕ್ಕೆ ಕಾಲೋನಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ತಂಗಿ ಒಂದು ಶುದ್ಧ ಸೋಂಬೇರಿ, ಬರ್ತೀನಿ ಅಂತ ಎಲ್ಲೋಯ್ತೋ ಗೊತ್ತಿಲ್ಲ ಇನ್ನು. ಟೈಮ್ ಎಷ್ಟೇ ಇವಾಗ? ಈ ಕಡೆಗೆ ತೋರಿಸ್ಬಿಡು ಒಂಚೂರು, ಹೇಳು. 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ನೋಡಿ ಗೈಸ್, 11:15 ಬಂದವಳೆ. ಗೈಸ್, ನಮ್ಮ ಅಕ್ಕವ್ರ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಸೊ ಗೈಸ್, ನಮ್ಮ ಅಕ್ಕವ್ರ ಮನೆಯಿಂದ ಇವಾಗ ನಾವು ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀವಿ. ಇವರು ನಮ್ಮ ಶಶಿ ಅಕ್ಕ ಅಂತ. ಇಲ್ಲಿ ನೋಡ್ರಿ, ಹಾಯ್ ಮಾಡು. ನಮ್ಮ ದೊಡ್ಡಮ್ಮ ಗೊತ್ತಲ್ಲ, ಮಾಸ್ಟರ್ ಚೆಫ್ ನಮ್ಮ ಮನೆಗೆ. ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಈಗ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಮೈಲ ವರ್ಷಿತ ಅವರು ಬಂದರು ಇವಾಗ. ನೋಡಿ ಗೈಸ್, ಮನೆಗೆ ಬಂದ್ವಿ. ನೋಡಿ ಇಲ್ಲಿ ನಮ್ಮ ಪುಟ್ಟ ಆಟ ಆಡ್ತಾ ಆರಾಮಾಗಿ ಮನೆಗೆ ಕೂತ್ಕೊಂಡು. ಹಾಯ್ ಮಾಡ್ರಿ. ನಮ್ಮ ಜಾನದ ಒಂಥರ ಸ್ಟೈಲ್ ನೋಡ್ರಿ, ಎಷ್ಟಪ್ಪ ಉಡ್ಕೊಂಡವಳು. ಅವಳೊಂಥರ ಯೂನಿಕ್ ಗೈಸ್, ಯೂನಿಕ್ ಅವಳು. ಇವಾಗ ನಮ್ಮ ಅಕ್ಕವ್ರ ಮನೆಗೆ ವಾಪಸ್ ಬಂದಿದ್ದೀವಿ. ಆಗಲೇ ಹೋಗಿದ್ದು ನಮ್ಮ ದೊಡ್ಡಮ್ಮರ ಮನೆ, ಇದು ನಮ್ಮ ಅಕ್ಕವ್ರ ಮನೆ. ಬೆಳಗ್ಗೆ ಬಂದಿದ್ದಲ್ಲ ಅವ್ರ ಮನೆ. ಸೊ ಇವಾಗ ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸಿ ಗೈಸ್, ಆ್ಯಂಡ್ ಮೇನ್ ಥಿಂಗ್ ಬಲೂನ್ ಊದೋದು ಸಿಕ್ಕೈತೆ. ಅಲ್ಲ, ಈ ಬಲೂನ್ ಮಾಡೋದು ಬಾಯಲ್ಲಿ ಊದೋ ಕಷ್ಟ ತಪ್ಪು. ಸೊ ಡೆಕೋರೇಷನ್ ಎಲ್ಲ ಮಾಡಿ ಔಟ್ಲುಕ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ. ಏನಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅದೆಲ್ಲ ಆಮೇಲೆ ಹೇಳ್ತೀನಿ. ಆಮೇಲೆ ಮಾರ್ನಿಂಗ್ ಕೇಕ್ ಏನಕ್ಕೆ ತಂದ್ವಿ, ಇವತ್ತು ಏನೇನು ಎಲ್ಲ ಹೇಳ್ತೀನಿ. ಹಾಗೆ ನೋಡ್ತಾ ಇರ್ರಿ ಗೈಸ್. ಇದು ಬ್ರೈಟ್ ಟು ಬಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಅಕ್ಕಂಗೆ. ಸೊ ಈ ಥರದ್ರಲ್ಲಿ ಬುಕ್ ಮಾಡಿ ತರಿಸಿದ್ವಿ. ಬಟ್ ಇದು ಯಾಕೋ ಆ ಸ್ಕ್ರೀನ್ ಮೇಲೆ ಹಿಡಿಯೋದೇ ಅಷ್ಟು ಲುಕ್ ಅನಿಸ್ತಾ ಇಲ್ಲ. ಸಿ, ಅದಕ್ಕೇ ಆ ಪಿಂಕ್ ಕಲರ್ ಮತ್ತು ವೈಟ್ ಮಿಕ್ಸ್ ಅದೊಂಥರ ಚೆನ್ನಾಗಿ ಕಾಣ್ತೈತೆ. ಸೊ ಅದಕ್ಕೆ ಅದನ್ನ ಹಾಕ್ತಾಯಿದ್ದೀವಿ ಇವಾಗ. ಆ್ಯಂಡ್ ಈ ಬಲೂನ್ಸ್ ಎಲ್ಲ ಎಲ್ಲ ಹಾಕೋದಂತ ಗೊತ್ತಿಲ್ಲ, ನೋಡಬೇಕು. ನಮ್ಮ ಲಂಬು ದೀಕ್ಷಿತ ಅವರು ಕಟ್ತಾ ಇದ್ದಾರೆ ನೋಡಿ ಗೈಸ್. ಬೈತಾಳೆ ನನಗೇನೆ. ಗಂಟಾಕು 3 ಗಂಟು ಮಾಂಗಲ್ಯಂ ತಂತು ನಾನೇನಾ ಮಮದೀವನ ಹೇತುನಾ. ಸಿ ಗೈಸ್, ಎಲ್ಲ ಮಾಡಿ ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಕೊಡೋ ನಾನೇ. ನಮ್ಮ ಅಕ್ಕ ಬಂದು ನೋಡೇ ಬಿಡ್ತು. ಬಲೂನ್ ಇತ್ತವ್ರೆ ಅಕ್ಕ, ನೋಡ್ಕೊಂಬಿಡ್ರಿ. ಹಾರ್ಡ್ ವರ್ಕರು ನಾನು. ನೋಡ್ರಿ, ಕಟ್ಟಿರೋದನ್ನ ಬಿಚ್ಚಕ್ಕೆ ಎಲ್ಲ ಸಾಹಸ ಮಾಡ್ತಾ ಇದ್ದೀನಿ. ಆತ ಇಲ್ಲ, ಕಟ್ಟಕ್ಕೆ ಬರಲ್ಲ, ಬರೀ ಊದಾಗ ಬರ್ತದೆ ಅಷ್ಟೇ. ಇಷ್ಟಪಡಿ ಹೊಡೆದ್ಬಿಡ್ತಾಳೆ ಗೈಸ್. ಆಮೇಲೆ ನನಗೆ ಭಯ ಆಗುತ್ತೆ. ನನಗೆ ನಿಂತಿರೋ ಸ್ಟೈಲ್ ನೋಡ್ರಿ, ಸ್ಟೈಲ್ ರೌಡಿ ಥರ ಗೈಸ್. ಇವಳಾಗೇನಾದರೂ ಪೋಸ್ಟ್ ಮಾಡಿದೆ, ಇವಳೇನಾದ್ರೂ ನಂಗೆ ಜೀವ ಬೆದರಿಕೆ ಆಗ್ತದೆ, ನೀವೇ ನೋಡ್ಕೊಬೇಕು ಗೈಸ್. ಭಯ ಆಗುತ್ತೆ ಆಮೇಲೆ ನನಗೆ. ಏರ್ಸ ಕೆಲಸ ಮಾಡೋಣ ಗೈಸ್, ಏರ್ಸ ಕೆಲಸ. ನಾವು ಡೆಕೋರೇಷನ್, ನಾನು ಎಷ್ಟೊಂದು ಜನ ಕೇಳ್ತಾ ಇದ್ದಲ್ಲ ಡೆಕೋರೇಷನ್ ಹೆಂಗೆ ಬಲೂನ್ ಹೆಂಗೆ ನಿಲ್ಲಿಸ್ತೀರಾ ಅಂತ. ಈ ಥರ ಒಂದು ಕಾಣಿಸ್ತಾ ಇದೆ ಗೈಸ್. ಈ ಥರ ಒಂದು ಏನಂತಾರೆ ಅಂತ ಗೊತ್ತಿಲ್ಲ, ಒಂಥರ ಪ್ಲಾಸ್ಟಿಕ್ ಥರ ಇದೆ. ಏನು ಇದು, ಇದರಲ್ಲಿ ಮಧ್ಯ ಹೋಲ್ಸ್ ಇರುತ್ತೆ. ಮಿನಿಮಮ್ ಇದು ಎಷ್ಟು ಸೆಂಟಿಮೀಟ್ರ್ ಇರ್ಬೋದೆ? ಎಷ್ಟು ಸೆಂಟಿಮೀಟ್ರ್ ಇರ್ಬೋದು? ಎಷ್ಟು ಸೆಂಟಿಮೀಟ್ರ್ ಇರ್ಬೋದು ಇದು ಗೊತ್ತಿಲ್ಲ ಗೈಸ್. ಎಕ್ಸಾಕ್ಟ್ಲಿ ಎಷ್ಟೈತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಉದ್ದ ಇದೆ, ಹಾಕ್ಬೋದು. ಸೊ ಈ ಥರ ಒಂದು ಇದನ್ನು ತೊಗೊಂಬಿಟ್ಟು ಬಲೂನ್ ಹೋಗ್ಬಿಟ್ಟು ಈ ಥರ ಗ್ಯಾಪ್ ಇರುತ್ತೆ ಇದರಲ್ಲಿ, ಒಂದು ಹೋಲ್ ಥರ. ಆ ಹೋಲ್ ಒಳಗಡೆ ಆ ಬಲೂನ್ನ ತೋರಿಸಿ, ಅದು ಪಕ್ಕದಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಅಲ್ಲಿಗೆ ದೊಡ್ಡೋಲಿಂದ ಸಣ್ಣೋಲಿಗೆ ನಾವು ಹಿಂಗೆ ಎಳೆದ್ರೆ ಲಾಕ್ ಆಗಿಬಿಡುತ್ತೆ. ಇಷ್ಟೇ ಗೈಸ್ ನಾವು ಡೆಕೋರೇಷನ್ ಮಾಡೋದು. ಸಾಕು ಬಿಡಲ್ಲ ದೇವರೇ, ನನ್ನ ತಂಗಿಗೆ ಒಳ್ಳೆ ಗಂಡ ಸಿಗಂಗೆ ಮಾಡಪ್ಪ. ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ತಾಳೆ ನಂಗೆ. ನಾವೆಲ್ಲ ಬಲೂನ್ ಊದಿದ್ದು ಸಿರಿ ಮಾಡಿದ್ದಾಯಿತು. ಇವಾಗ ನಮ್ಮ ಅಕ್ಕ, ಅಕ್ಕ ಅಲ್ಲ, ನಮ್ಮ ಲವ್ ನಮ್ಮ ಹುಡುಗಿ ಓದ್ತಾಳೆ ನೋಡ್ರಿ. ಊದಷ್ಟು ಇಲ್ಲಿ ನೋಡೋ ಊರಲ್ಲಿ ಅದು ನಿಂತಿಲ್ಲ.
ಅವಳು ಊದ್ತಾ ಇದ್ದ ಬಲೂನೇ ನಿಂತ್ಕೊಂತ ಇಲ್ಲ ಅಲ್ಲಿ. ಬಾಹುಬಲಿ ಕಟ್ಟಪ್ಪನ ರೇಂಜಿಗೆ ಊದ್ತವಳೆ. ದೀಕ್ಷು ಕ್ರಾಪ್ ಮಾಡಾಕ್ತದೆ ಎತ್ಕೊಂಡಿರೋ ಥರ. ಯಾವುದೂ ಎತ್ತದಿಲ್ಲ ಕೈ, ಸುಮ್ಮನೆ ಎತ್ತಾ ಇರುತ್ತಲ್ಲ. ಸರಿ ಹೋಯ್ತು ನಿನ್ಸು ಸರಿ ಹೋಯ್ತು. ಹಾಕ್ಬಿಟ್ಟಿದ್ಲಿ ಇವಾಗ ಅದನ್ನ, ಅದಕ್ಕೆ ಇವಾಗ ಹಾಕ್ಬಿಟ್ಟು ಸರಿ ಹೋಯ್ತು ಅಂತ ಡೌ ಮಾಡ್ತಾರೆ. ಯಾಕ ನೀನು ಹೊಡಿಯಕ ಅವ್ರಿಗೆ ನನ್ನ ಕೈಲೇ ಓಡಿಸ್ತಾರೆ. ನೋಡಿ ಗೈಸ್, ಬ್ರೈಟ್ ಮಾಡಕ್ ಬಂದ್ಬಿಟ್ಟು ಬ್ರೈಟ್ ಕೈಲೇ ಓಡಿಸ್ಕೊಂಡು ಎಂತ ಕೆಲಸ ಮಾಡ್ತಾರೆ ನೋಡಿ ಗೈಸ್. ಸಿಗು ನಾವು ಮಾಡ್ತೇವೆ ಬ್ರೈಟ್ ಕೈಲೇ ಕೆಲಸ. ಬ್ರೈಟ್ ಇದು ಈ ಕಡೆ ಬಿಚ್ಕೊಂಡು. ಸಿ ಗೈಸ್, ಫೈನಲಿ ದ ಔಟ್ಲುಕ್ ಈ ಥರ ಒಂದೈತೆ. ಚೆನ್ನಾಗಿತ್ತ ಇಲ್ವೋ ಗೊತ್ತಿಲ್ಲ ಗೈಸ್. ಅಕ್ಕ ಸರ್ಪ್ರೈಸ್ ಇವಾಗ ವಾವ್ ಸಕ್ಕ ಸ್ಪ್ರೇ ಹೊಡೆದು ಬಿಟ್ಟಿದ್ದೀರಾ ಅಕ್ಕ. ಡೆಕೋರೇಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಸಿ ಗೈಸ್, ನಮ್ಮ ಅಕ್ಕಗೆ ಇವಾಗ ಫೋಟೋ ಶೂಟ್ ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಕ್ಯಾಮ್ರಾಮ್ಯಾನು ಹರ್ಷಿತಾ ಅವರು ಆ್ಯಂಡ್ ನಮ್ಮ ಲೈಟ್ ಮ್ಯಾನ್ ದೀಕ್ಷಿತಾ ಅವರು. ದೀಕ್ಷಿತಾ ಫೇಸ್ ತೋರಿಸಿ. ಕ್ಯಾಮ್ರಾಮ್ಯಾನ್ ತುಂಬ ಲೈಟ್ ಮ್ಯಾನ್ ತುಂಬ ಡೆಡಿಕೇಶನ್ ಆಗಿ ಲೈಟ್ ಬಿಡ್ತಾವ್ರು ಎರಡೆರಡು ಫೋನಲ್ಲಿ. ಥ್ಯಾಂಕ್ ಯು ದೀಕ್ಷಿತಾ. ಲೈಟ್ ತಿನ್ಸೋಕೆ ಎಷ್ಟಪ್ಪ ಬೇಕು ಅಂತ ಅವಳಿಗೆ ಅವಳಂಗೆ ಅವಳೇ ತೆಗೆದುಬಿಟ್ಟು ಕೊಡ್ತಾಳೆ ಪ್ಲೀಸ್ ತಿನ್ಸು ಅಂತ. ಗೈಸ್ ಈಗ ಬ್ರೈಟ್ ಟು ಬಿ ಎಲ್ಲ ಆಯಿತು, ಕೇಕ್ ಕಟ್ ಮಾಡಿರಲ್ಲ ಆಯಿತು, ಫೋಟೋ ತಕ್ಕೊಂತ ಇದ್ವಿ. ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು ಗೈಸ್, ಬ್ಯಾಡ್ ಲಕ್. ಇವಾಗ ಇನ್ನೊಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಆಚೆ ಹೋಗ್ತಾ ಇದೀವಿ. ಏನೋ ನಮ್ಮ ಕ್ಯಾಮ್ರಾ ನಮ್ಮ ಲೈಟ್ ಮ್ಯಾನ್ ದೀಕ್ಷಿತಾ ಅವರ ಸಪೋರ್ಟಿಂದ ಈ ವ್ಲಾಗಿಗೆ ಹಾಕೋಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್ ಆಚೆ ಹೋಗೋಣ. ಆಮೇಲೆ ಏನೇನು ಮಾಡ್ತೀವಿ ಅಂತ ಹಂಗೆ ನೋಡ್ಕೊಂಡು ಬನ್ನಿ. ಅಜ್ಜಿ ಏನನ್ಕೊಂತ ಇರ್ತದೆ ಗೊತ್ತಾ ಗೈಸ್? ಆಗ್ಲಿಲ್ಲ ಡೆಕೋರೇಷನ್ ಮಾಡುವಾಗ ಅದು ಕೊಡಜ್ಜಿ ಇದು ಕೊಡಜ್ಜಿ ಅಂದ್ಕೊಂಡ್ವಿ. ಇವಾಗ ಬಂದು ಹಿಂಗೆ ಒಂದು ಕಾಮಿಡಿಯಾಗಿ ಫೋಟೋ ತೆಗ್ಸ್ಕೊತಾ ಇದೀವಿ. ಅಜ್ಜಿ ಈ ನನ್ನ ಮಕ್ಳದ್ದು ಒಂದೊಂದಲ್ಲ ಕಣಪ್ಪ ಅಂತ ಅನ್ಕೊಂತ ಇರ್ಬೋದು ಇವಾಗ. ಸಿ ಗೈಸ್, ಇವಾಗ ನಮ್ಮ ಅಕ್ಕ ಬಿ ಇಟ್ಕೊಂಡು ಫೋಟೋ ತೆಗ್ಸ್ಕೊಂತಾರೆ. ಬಿ ಯಾರು ಹೇಳ್ರಿ? ಬಿ ಫಾರ್ ಒನ್ ಆ್ಯಂಡ್ ಓನ್ಲಿ ಬಾನು. ನನ್ನ ಮೇಲೆ ಲವ್ ಜಾಸ್ತಿ ನಮ್ಮ ಅಕ್ಕನಿಗೆ, ಅದಕ್ಕೇ. ಆ ಅಕ್ಕನ ಹೆಸರು ಭೂಮಿಕಾ. ಕಂಟೆಂಟ್ ಡ್ಯಾನ್ಸ್ ಮಾಡೋದು ದೀಕ್ಷಿತ, ಹಿಂಗೆ ಇಟ್ಕೋ. ಕಸ ಗುಡಿಸ್ಬೇಕಾ ಗೈಸ್? 1 2 3 ಸ್ಟಾರ್ಟ್. ಅಮ್ಮನ ಪಾತಿ ಹೆಂಗು ಪಾತಿ ಸಾಕು. ಗೈಸ್, ಬ್ರೈಟ್ ಟು ಬಿ ಇದೆಲ್ಲ ಆರ್ಡರ್ ಮಾಡಿದ್ವಿ ಆನ್ಲೈನಲ್ಲಿ. ಸರಿನಾ? ಇವಾಗ ಏನೇನು ಬ್ರೈಟ್ ಟು ಬಿ ಆಯ್ತಲ್ಲ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ರಿಟರ್ನ್ ಡೇಟ್ ನೋಡಿದ್ವಿ ಗೈಸ್. ರಿಟರ್ನ್ ಡೇಟು ಇನ್ನೂ 2ವರೆಗೂ ಇತ್ತು. ಅದಕ್ಕೆ ಇನ್ನೇನು ಮಾಡೋದಂತ ರಿಟರ್ನ್ ಮಾಡೋಣ ಅಂತ ಎಲ್ಲ ವಾಪಸ್ ಮಾಡೋಕ್ಕೆ ಹೇಳ್ಬಿಡ್ತಾ ಇದ್ದೀವಿ. ಅಷ್ಟೇ, ಏನು ಬಿಟ್ಬಿಡೋದು ಇವಾಗ, ವಾಪಸ್ ಮಾಡ್ಬಿಡೋದು. ಹಿಂಗೆ ಐಡಿಯಾ ನಮ್ಮದು ಮಾಸ್ಟರ್ ಪೀಸ್ ತಲೆ ನಂದು ಗೊತ್ತಲ್ಲ ಅಷ್ಟೇ. ಅಲ್ಲೋ ನನ್ನಿಷ್ಟು ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಗೈಸ್. ನೀವು ಆಮೇಲೆ ಗೈಸ್ ಎಲ್ಲ ಪ್ಯಾಕಪ್ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಎತ್ತಿಕ್ಬಿಟ್ಟು ಏನಾದರೂ ತಿನ್ನೋಕೆ ಹೋಗೋಣ. ಬ್ರೈಡ್ ಅವರು ನಮ್ಗೆ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಸೊ ತಿನ್ನೋಕ್ಕೆ ಹೋಗೋಣ ಬನ್ನಿ ಗೈಸ್. ಸೊ ಎಗ್ ರೈಸ್ ತಿನ್ನೋಣ ಅಂತ ಇಲ್ಲಿ ಕಾಲೋನಿ ಸ್ಟಾಪ್ ಹೋಗ್ತಾ ಇದ್ದೀವಿ. ಅದೇ ಫೇಮಸ್ ಅಂಕಲ್ ಎಗ್ ರೈಸು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಫೋನ್ ಮಾಡಿ ಆಲ್ರೆಡಿ ಒಯ್ತಾ ಇದ್ದಾರೆ ಗೈಸ್. ಸಂಡೇ ಕೂಡ ಮನೇಲಿರಲ್ಲ, ದಿನ ಬರೀ ನಂದು ಇದೇ ಆಯಿತು ಗೈಸ್. ದಿನ ಮನೆಗೆ ಲೇಟಾಗಿ ಹೋಗೋದೆ. ಸಂಡೇನೂ ಬ್ರೇಕ್ ಇಲ್ಲ. ಒಂದಿನ ರೆಸ್ಟ್ ಮಾಡೋಣ ಅಂದರೆ ಆಗ್ತಾಯಿಲ್ಲ. ಬ್ಯುಸಿ ಶೆಡ್ಯೂಲ್ ಫುಲ್ಲು. ಇದರಲ್ಲೂ ನಾನು ಯಾರಿಗೆ ಟೈಮ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ಗೋಸ್ಕರ ಟೈಮ್ ಮಾಡ್ಕೊತೀನಿ. ಸೊ ಇದು ನನಗೆ ಖುಷಿ ಕೊಡೋ ವಿಷಯ. ಸಿ ಗೈಸ್, ಅಂಕಲ್ ಎಗ್ ರೈಸ್. ಇಲ್ಲ ಗೋಬಿ ಕೇಳಿದ್ವಿ ಗೈಸ್, ಗೋಬಿ ಇಲ್ಲ. ಸೊ 1 ಹಾಫ್ ಎಗ್ ರೈಸು. ನಮ್ಮ ಅಕ್ಕ ಅವರು ಕಾರ್ಡ್ ಬಂದಿದ್ದಲ್ಲ, ಮದುವೆ ಕಾರ್ಡು. ಸೊ ಅವ್ರು ತಿನ್ನಂಗಿಲ್ಲ, ಅದಕ್ಕೆ ಅವ್ರಿಗೆ ಫ್ರೈಡ್ ರೈಸ್ ಹೇಳಿದ್ದೀವಿ. ಅವಕ್ಕೂ ಮುಂದೆ ನಾವು ತಿಂತಾಯಿದ್ದು ನಮಗೆ ಹೇಳ್ಕೊಳಕ್ಕಾಗಲ್ಲ ಗೈಸ್. ಡೋಂಟ್ ವರಿ, ಯಾಕೆ ನಾನು ಖರ್ಚಿಗೆ ಕೊಡ್ತೀನಿ ಬೇಕಂದ್ರೆ. ಬಟ್ ನಮ್ಮ ಬ್ರೈಡ್ ಅವರು ಅದೇನೋ ಒಡವೆ ಅದೇನೋ ನೋಡೋಕೆ ಹೋಗ್ಬೇಕಂತ ಹೋಗ್ತಾ ಇದ್ದಾರೆ ಅರ್ಜೆಂಟ್ ಅಂತ. ಸೊ ಇವಾಗ ಬಿಲ್ನ ಪೇ ಮಾಡ್ತಾ ಇದ್ದಾರೆ. ಅಂಕಲ್ ಎಷ್ಟಾಯಿತು? 120 ಗೈಸ್. ತಿಂದಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಹೋಗೋ ಸಮಯ. ಆಫೀಸ್ ಹತ್ರ ಹೋಗಬೇಕಿತ್ತು, ಪೆನ್ ಡ್ರೈವ್ದು ಏನೋ ಕೆಲಸ ಇತ್ತು. ಬಟ್ ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ, ಹೋಗೋಕ್ಕಾಗಲ್ಲ. ಆಮೇಲೆ ಬಸ್ಸು ಸಿಗೋಲ್ಲ ಮನೆಗೆ ಹೋಗೋಕ್ಕೆ. ಇವಾಗ ಹೆಂಗೋ ಅಪ್ಪ ಬಂದೈತೆ, ಅಪ್ಪನ ಜೊತೆ ಮನೆಗೆ ಹೋಗ್ಬಿಡ್ತೀನಿ. ಇವರಿಬ್ರು ಬಸ್ ಹತ್ತು ಸಿ. ಅವ್ರು ಬಂದೇ ಬಿಟ್ಟವ್ರೆ ನಮ್ಮ ಡ್ಯಾಡಿ. ಸೊ ಹೊಡ್ತೀನಿ ನಾನು ಇವರಿಬ್ರಿಗೂ. ಇಲ್ಲೇ ಬಾಯ್ ಮಾಡಿಬಿಟ್ಟು ಕಾಲೋನಿ ಸ್ಟಾಪಲ್ಲಿ ನಾನು ಹೋಗ್ತಾಯಿದ್ದೀನಿ ಗೈಸ್. ಬಾಯ್.
ಗಾಯ್ಸ್ ಮನೆಗೆ ಬಂದೆ, ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ, ಆಗಲೇ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 6:45 ಏನೋ ಆಗಿತ್ತು. ಮನೆಗೆ ಬಂದು ಬೈಕ್ ಎತ್ಕೊಂಡು ಒಂದೆರಡು ರೌಂಡ್ಸ್ ಹಾಕೊಂಡ್ಬಂದು ಇವಾಗ ಆಲ್ರೆಡಿ 8:30 ಆಗೈತೆ ಟೈಮು. ನಾಳೆ ಕಾಲೇಜ್ಗೆ ಹೋಗಬೇಕು ಆ್ಯಂಡ್ ಒಂದು ಅಸೈನ್ಮೆಂಟ್ ಸಬ್ಮಿಷನ್ ಇತ್ತು, ಬರೆದಿಲ್ಲ. ಫುಲ್ ಟೆನ್ಷನ್ ಆಗ್ತೈತೆ, ಏನು ಮಾಡೋದು. ನಾಳೆ ಒಂದು ಸೋಲೋ ಸಿಂಗಿಂಗ್ ಬೇರೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಏನೇನು ಮಾಡ್ತೀನೋ ಏನೂ ಕ್ಲೀನಾಗಿ ಕಂಪ್ಲೀಟ್ ಆಗ್ತಾಯಿಲ್ಲ ಗೈಸ್. ಅದು ಬ್ರೋ ಅಂದು ಎಲ್ಲನೂ ಅದು ಹಂಗೆ ಬರ್ತೈತೆ. ಸೊ ಇವಾಗ ಫುಲ್ ಟೆನ್ಷನ್ ಆಗಿಬಿಟ್ಟೈತೆ. ಈಗ ಸದ್ಯಕ್ಕೆ ಇರೋದನ್ನೆಲ್ಲ ಮುಗಿಸ್ಬಿಟ್ಟು ಪಟ ಅಂತ ನಾಳೆ ಸೋಲೋ ಸಿಂಗಿಂಗ್ ರೆಡಿ ಆಗಬೇಕು ಗೈಸ್. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಊಟ ಮಾಡಿ ಇನ್ನೇನು ಎಷ್ಟೊತ್ತಾಗುತ್ತೋ ಮಲ್ಕೊಳೋದು ಗೊತ್ತಿಲ್ಲ, ಬರೆಯೋದು ತುಂಬ ಇದೆ, ಸೊ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ನೀವೇನಾದರೂ ಕಮೆಂಟ್ ಮಾಡಿದ್ರೆ ತಾನೇ ಗೈಸ್ ಗೊತ್ತಾಗೋದು ನನಗೆ ನಾನು ಏನು ಮಾಡ್ತಾಯಿದ್ದೀನಿ, ಏನು ಇಂಪ್ರೂವ್ ಮಾಡ್ಕೊಬೇಕು, ಎಲ್ಲಿ ಫಾಲ್ಟ್ ಇದೆ, ಅವ್ರ ಇಷ್ಟ ಚೆನ್ನಾಗಿ ಬರ್ತಾ ಇಲ್ವ, ಏನಾದರೂ ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಸೊ ಪ್ಲೀಸ್ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಗೈಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೋಸ್ಕರ ತಾನೇ ವ್ಲಾಗ್ ಮಾಡ್ತಾ ಇರೋದು ಗೈಸ್, ಪ್ಲೀಸ್. ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ ಗೈಸ್. ವೀಡಿಯೋಸ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಬಲವಂತ ಎಲ್ಲ ಏನಿಲ್ಲ ಗೈಸ್. ನೋಡುವ ಏನಾಗುತ್ತೆ ಲೈಫಲ್ಲಿ ಆಗಲಿ. ಓಕೆ ಗೈಸ್, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಗೈಸ್. ಎಲ್ಲರೂ ಚೆನ್ನಾಗಿರಿ, ಹುಷಾರಾಗಿರಿ. ಆ್ಯಂಡ್ ಇವಾಗ ಬಿಸಿಲು ಜಾಸ್ತಿ ಇದೆ, ಸೊ ಜಾಸ್ತಿ ನೀರು ಕುಡೀರಿ, ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳಿ. ಅಷ್ಟೇ ಗೈಸ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಗುಡ್ ನೈಟ್.